ಗುಡ್ ಮಾರ್ನಿಂಗ್ ರಿಯಾಕ್ಷನ್ ಫ್ರೆಂಡ್ಸ್. ಇದು 28ನೆಯ ವಿಡಿಯೋ. ಮೈ ನೇಮ್ ಈಸ್ ಆನಂದ ಮಸಳಿ, ಬಾಗಲಕೋಟ್, ಕರ್ನಾಟಕ ಸ್ಟೇಟ್. ಮೈ ಮೊಬೈಲ್ ನಂಬರ್ ಈಸ್ 9242494770. ಇವತ್ತಿನ ದಿವಸ ನಾನು ನಮ್ಮ ಶಿವಬೋಧ್ ಪತ್ತಾರ್, ಇವರು ಮೂಡಲಗಿಯವರು, ಈಗ ಇಲ್ಲೇ ಬಾಗಲಕೋಟೆ ಒಳಗೆ ಇರ್ತಾರೆ. ಮತ್ತು ಮೇಲಾಗಿ ಇವರು ಆನ್ಲೈನ್ ಡ್ಯೂಟಿ ಮಾಡ್ತಾರೆ. ಇವರು ಕೂಡ ಈ ಡಿಎಕ್ಷನ್ ಪ್ರಾಡಕ್ಟ್ಸ್ಗಳನ್ನು ಭಾಳ ಪ್ರೀತಿಯಿಂದ ತಗೋತಾರೆ. ಮೊದಲೆಲ್ಲ ಇವರು 1.5 ವರ್ಷ ಆಗಿರ್ಬೋದು ಅಂದಾಜು ಶುರು ಮಾಡಿ. ಮತ್ತು ಇವ್ರ ಮಿಸ್ಸಸ್ ಅವರು ಸಂಗೀತ ಪತ್ತಾರ್ ಅಂತೇಳಿ, ಅವರು ಕೂಡ ಡಿಸ್ಟ್ರಿಬ್ಯೂಟರ್ ಅದಾರ. ಅವರು ಕೂಡ ಈ ಡಿಎಕ್ಷನ್ ಬಗ್ಗೆ ಭಾಳ ಆಸಕ್ತಿ. ಫುಲ್ ಫ್ಯಾಮಿಲಿನೇ ಡಿಎಕ್ಷನ್ ಫ್ಯಾಮಿಲಿ. ಅದು ನಮ್ಮ ಮಕ್ಕಳಿಗೂ ಕೊಡ್ತಾರೆ, ಆಮೇಲೆ ತಾವು ಬಳಸ್ತಾರೆ. ಪ್ರತಿಯೊಂದು ಹೆಜ್ಜೆಗೂ ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ಗಳನ್ನೇ ಹೆಚ್ಚಾಗಿ ಬಳಸ್ತಾರೆ. ಇವತ್ತಿನ ದಿವಸ ಅವ್ರ ಸಂದರ್ಶನವನ್ನು ಮಾಡಬೇಕು ಅಂತ ತಿಳ್ಕೊಂಡು ಅವ್ರ ಮನೆಗೆ ಬಂದಿದ್ದೆ ನಾನು. ನಮಸ್ಕಾರ ಸರ್. ನಮಸ್ಕಾರ. ನೀವು 1.5 ವರ್ಷ ಆಯಿತು ತಗೊಳಕತ್ತಿ ಅಂತ ಹೇಳಿದ್ರಿ, ಭಾಳ ಸಂತೋಷ. ಈಗ ನೀವು ಡಿಎಕ್ಷನ್ ಪ್ರಾಡಕ್ಟ್ಗಳನ್ನು ಮೊದಲು 1.5 ವರ್ಷ ಆರಂಭದೊಳಗೆ ಏನೇನು ತೊಗೊತಿದ್ರಿ ಮತ್ತು ಈಗ ಏನು ತೊಗೊಳಕತ್ತೀರಿ, ಟೋಟಲಿ ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ಸ್ಗಳ ಬಗ್ಗೆ ನಿಮಗೆ ಏನು ಅನಿಸ್ತದೆ ಅನ್ನೋದು ಒಂದು ಸ್ವಲ್ಪ ಸಂಕ್ಷಿಪ್ತನಾಗಿ ಜನರಿಗೆ ಹೇಳಲ್ಲ. ಆಯಿತು. ನಮಸ್ಕಾರ ಎಲ್ರಿಗೂ. ನಾವು ಡಿಎಕ್ಷನ್ ಪ್ರಾಡಕ್ಟ್ನ ಶುರು ಮಾಡಿದ್ದು ಹೋದ ವರ್ಷ ನಾವು ಸ್ಟಾರ್ಟ್ ಮಾಡಿದಾಗ GL, RG ಮತ್ತು ಸ್ಪಿರುಲಿನಾ, ಟೀ, ಕಾಫಿ ಮತ್ತು ಇತರೆ ಪ್ರಾಡಕ್ಟ್ಸ್ಗಳನ್ನ ಎಲ್ಲನೂ ನಾವು ಯೂಸ್ ಮಾಡಿದ್ವಿ. ಪೇಸ್ಟು, ಈ ಥರ ಪ್ರಾಡಕ್ಟ್ಸ್ಗಳನ್ನ ಮೊದಲಾಗಿ ತೊಗೋಬೇಕಾದ್ರೆ ಆಬ್ವಿಯಸ್ಲಿ ಎಲ್ರಿಗೂ ಕೂಡ ಒಂದು ಡೌಟ್ ಅನ್ನೋದು ಇರುತ್ತೆ ಮೈಂಡಲ್ಲಿ. ಹಾಗೆ ನಮಗೂ ಕೂಡ ಒಂದಿತ್ತು. ಆಗ ಸ್ಟಾರ್ಟ್ ಮಾಡಿದಾಗ ಗೊತ್ತಾಯ್ತು ಅದರದ್ದು ಎಫೆಕ್ಟ್ ಏನು ಹೇಗೆ ಅಂತ. ನಾನು ಸ್ಟಾರ್ಟಿಂಗ್ ತೊಗೋಬೇಕಾದ್ರೆ ಒಂದು 3 to 4 days ಆಗಿರ್ಬೋದು ಅಷ್ಟೇ. ಮೈಯಲ್ಲೆಲ್ಲ ಹಾಗೆ ಬಬಲ್ಸ್ ಥರ ಹೈತಿಗೆ ಥರ ಆಗಕ್ಕೆ ಶುರು ಆಯಿತು. ಅಂದ್ರೆ ನೀವು RG, GL ಎರಡೂ ತಗೊಂಡಿದ್ರಿ? RG ಮತ್ತು GL ಎರಡೂ ಸೇವನೆ ಮಾಡಕ್ಕೆ ಶುರು ಮಾಡಿದ್ವಿ. ಮಾತ್ರ ರಿಫ್ಲೆಕ್ಷನ್ಸ್ ಬರ್ತಾವು, ಅದ್ರ ಬಗ್ಗೆ ಸರ್ ಹೇಳ್ತಾ ಇದ್ದಾರೆ, ಹೇಳ್ರಿ. ಆ ಬಬಲ್ಸ್ಗಳಾದಾಗ ನಂಗೆ ಸ್ವಲ್ಪ ಹೆದರಿಕೆ ಆಯಿತು. ಆಮೇಲೆ ತಕ್ಷಣ ಇವ್ರ ಮನೆಗೆ ಓಡೋದೆ, ಹೀಗೆ ಸರ್ ಬಬಲ್ಸ್ ಎಲ್ಲ ಆಗ್ತಾಯಿದೆ ನೋಡಿ ಅಂತ. ಇವರು ಹೆದರ್ಕೋಬೇಡಿ, ಅದೇ ರಿಫ್ಲೆಕ್ಷನ್ನು ಏನಾಗಲ್ಲ ಅಂತ ಹೇಳಿದ್ರು. ಮತ್ತೆ ವಾಪಸ್ ಮನೆಗೆ ಬಂದು ಯಥ ಪ್ರಕಾರ ಸ್ನಾನ ಮಾಡಿದ್ವಿ ನಮ್ದು ಡಿಎಕ್ಷನ್ ಸೋಪ್ ಯೂಸ್ ಮಾಡಿಬಿಟ್ಟು. ಅದು ಆಮೇಲೆ ಆಟೋಮೆಟಿಕ್ಕಾಗಿ ತಾವೇ ಹೋಗ್ಬಿಡ್ತು. ಆ ಥರ ನನಗೆ ಕಂಟಿನ್ಯೂಸ್ ಆಗಿ ಒಂದು 1 to 2 months ಹಾಗೆ ಕಂಟಿನ್ಯೂಸ್ ಆಗಿ ಬಬಲ್ಸ್ ಬರೋದು ಮತ್ತೆ ತಾನೇ ಹೋಗೋದು, ಆ ಥರ ಎಲ್ಲ ಆಗಿ ಒಳಗಡೆ ಇರುವಂಥ ಟಾಕ್ಸಿನ್ಸ್ನೆಲ್ಲ ಹೊರಗಡೆ ಆಗ್ಬಿಡ್ತು. ಮಾಮೂಲಿಯಾಗಿ ನಾವು ಫೀಲ್ ಮಾಡಿದ್ದು ನಾವು ಆರಾಮಾಗಿದ್ದೀವಿ ಅಂತ ಎಲ್ಲ ನಾವು ಅನ್ಕೊಂತೀವಿ. ಸರ್ ಹೇಳ್ದಾಗೆ ಆಬ್ವಿಯಸ್ಲಿ ಎಲ್ರಿಗೂ ಕೂಡ ಟಾಕ್ಸಿನ್ಸ್ ಅನ್ನೋದು ಒಳಗಡೆ ಉಳ್ಕೊಂಡಿರುತ್ತೆ. ಅದನ್ನು ಹೊರಗಡೆ ಹಾಕಬೇಕಾದ್ರೆ ಡಿಎಕ್ಷನ್ ಪ್ರಾಡಕ್ಟ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಾನು ಎಲ್ರಿಗೂ ಪ್ರಿಪೇರ್ ಏನು ಮಾಡೋದಂದರೆ, ನೀವು ಯಾವುದೇ ಮೈಂಡಲ್ಲಿ ಏನಾದರೂ ಡೌಟ್ ಇದ್ದರೆ ಯಾವುದೇ ವಿಷಯನಾಗಲಿ ನಾವು ಅದರಲ್ಲಿ ಇಳಿದು ನೋಡದೇ ಇದ್ರೆ ಅದು ಆಳ ಎಷ್ಟು, ಅದರದ್ದು ಇದು ಏನೂ ಅರ್ಥ ಆಗಲ್ಲ, ನಮಗೆ ಗೊತ್ತಾಗಲ್ಲ. ಅದಕ್ಕಾಗಿ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡೋದೇನೆಂದರೆ, ದಯವಿಟ್ಟು ಎಲ್ಲರೂ ಟೀ, ಕಾಫಿ, ಪೇಸ್ಟು ಮತ್ತು ಸ್ಟಾರ್ಟಿಂಗ್ ನೀವು ಸ್ಪಿರುಲಿನಾಗಳನ್ನ ತೊಗೊತಾ ಹೋದರೆ ನಿಮ್ಮ ಹೆಲ್ತಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣುತ್ತೆ. ಇದನ್ನು ನಾನು ಸರ್ ಹೇಳ್ದಂಗೆ ನಮ್ಮ ಕಂಪ್ಲೀಟ್ ಫ್ಯಾಮಿಲಿನೇ ಡಿಎಕ್ಷನ್ ಫ್ಯಾಮಿಲಿ. ಈಗ ನಾವೆಲ್ಲರೂ ದಿನಾನು ಡಿಎಕ್ಷನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವಿ. ಡಿಎಕ್ಷನ್ ಒಂದಿಲ್ಲ ಇನ್ನೊಂದು. ಎಕ್ಸಾಂಪಲ್, ನಮ್ಮಲ್ಲಿ ಕೊಕೋಜಿ ಅಂತ ಇದೆ, ಆಮೇಲೆ ರೈಸ್ ಬ್ರಾನ್ ಆಯಿಲ್ ಅಂತ ಇದೆ, ಆಮೇಲೆ ಪೇಸ್ಟ್ ಇದೆ, ಆಮೇಲೆ ಹೇರ್ ಆಯಿಲ್ ಇದೆ, ಒರಿಜಿನಲ್ ಕೊಕೊನಟ್ ಆಯಿಲ್ ಅಂತ ನಾವು ಕರಿತೀವಿ, ಆಮೇಲೆ ಶಾಂಪೂ ಇದೆ, ಸೋಪ್ ಇದೆ. ಎಲ್ಲ ಪ್ರಾಡಕ್ಟ್ಸ್ಗಳು ತುಂಬ ಉತ್ತಮವಾಗಿವೆ. ದಯವಿಟ್ಟು ಹೇಳ್ತಾ ಇದ್ದೀನಿ ಎಲ್ರಿಗೂ, ಇದನ್ನ ಒಂದ್ಸತಿ ನೀವು ಯೂಸ್ ಮಾಡಿ ನೋಡಿ, ನಿಮ್ಗೆ ಅದರದ್ದು ಇಂಪಾರ್ಟೆಂಟ್ ಗೊತ್ತಾಗುತ್ತೆ. ಈ ದಿನ ನಿಮ್ಗೆ ಗೊತ್ತು ಈಗಿನ ಸಿಚುವೇಶನ್ ಹೇಗಿದೆ, ಈ ಮಾರ್ಕೆಟ್ ಹೇಗಿದೆ ಅಂತ. ಎಲ್ಲ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ಸ್ಗಳು. ನಾವು ಯಾವುದೋ ಒಂದು ಯೂಸ್ ಮಾಡಕ್ ಹೋದ್ರೆ ಇನ್ನೊಂದಕ್ಕೆ ಎಫೆಕ್ಟ್ ಆಗೋ ಆ ಥರ ಪ್ರಾಡಕ್ಟ್ಸ್ಗಳು ಬರ್ತಾ ಇದೆ. ದಯವಿಟ್ಟು ಮಾರ್ಕೆಟಲ್ಲಿ ಇರುವಂಥ ಪ್ರಾಡಕ್ಟ್ಸ್ಗಳನ್ನ ನಾನು ಇದು ಮಾಡ್ತಾ ಇಲ್ಲ, ಅಳಗಳ್ತಾ ಇಲ್ಲ. ಹೌದು, ನಾವು ಜನರಾಗಬೇಕು. ಜನ ನಮಗೆ ತಪ್ಪು ಸರಿ ಯಾವುದು ಏನು ಅಂತ ನಮ್ಗೆ ಗೊತ್ತಾಗಬೇಕಲ್ವಾ. ನಮಗೆ ಗೊತ್ತಾಗದೆ ನಾವು ಎಷ್ಟು ತಪ್ಪು ಮಾಡಿದೀವಿ ಇಷ್ಟು ದಿವಸ. ಎಲ್ಲರೂ ಅದು ತಪ್ಪುಗಳನ್ನ ತಿದ್ಕೊಳ್ಳೋಣ. ಒಳ್ಳೆ ಪ್ರಾಡಕ್ಟ್ಸ್ಗಳು ಮಾರ್ಕೆಟಿಗೆ ಬಂದಿದೆ ಅಂತ ನಾವು ಹೇಳಕ್ ಇಷ್ಟಪಡ್ತಿದ್ದೀವಿ ಎಲ್ರಿಗೂ. ಒಳ್ಳೇದನ್ನು ಯೂಸ್ ಮಾಡಿ ಅಂತ ಇದನ್ನ ನಾವು ಮಾಡ್ತಾ ಇರೋದು, ಬೇರೆ ಏನಕ್ಕೂ ಅಲ್ಲ. ಇದರಿಂದ ನಮಗೇನೋ ಜಾಸ್ತಿ ಲಾಭ ಅಂತ ಅಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಸರ್ ಈ ಒಂದು ಕಾರ್ಯವನ್ನು ಕೈಗೊಂಡಿದ್ದಾರೆ. ಅವ್ರ ಜೊತೆ ಎಲ್ಲರೂ ಕೈಗೂಡಿಸೋಣ, ಇದನ್ನ ನಾವು ಬೆಳೆಸೋಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ಆಮೇಲೆ ನೀವು ನಿಮ್ಮ ಮಿಸ್ಸಸ್ ಅವ್ರಿಗೆ, ಸಂಗೀತ ಪತ್ತಾರ್ ಅವ್ರಿಗೆ, ಹಾಂ ಸರ್, ಮೊದಲೇ ಡೆಲಿವರಿ ಒಳಗೆ ಸ್ವಲ್ಪ ಸಣ್ಣ ಪುಟ್ಟ ಕಾಂಪ್ಲಿಕೇಶನ್ಸ್ ಇದ್ದವು. ಅಂದ್ರೆ
ಹಿರಿಯ ಮಗ ಆರವ್ ಹುಟ್ಟುವಾಗ ಹೌದು ಸರ್. ಹೊಟ್ಟಿಲೆ ಇದ್ದಾಗ ಕಾಂಪ್ಲಿಕೇಶನ್ಸ್ ಇದ್ದು ಅಂತ ಕೇಳಿದ್ದೀನಿ. ಹೌದು ಆದ್ರೆ ಅದೇ ಸೆಕೆಂಡ್ ಮಗು ಲಹರಿ ಮಗಳು ನಿಮಗೆ ಮಗಳು ಹುಟ್ಟಿದಾಗ ಹೌದು ಈ ಡಿಎಕ್ಷನ್ ಪ್ರಾಡಕ್ಟ್ ಗಳನ್ನ ಚೆನ್ನಾಗಿ ತಗೊಳ್ತಾ ಇರೋದ್ರಿಂದ ಮಗುವಿನ ಡೆಲಿವರಿ ಚೆನ್ನಾಗಾಯ್ತು, ಆಮೇಲೆ ಅವ್ರಿಗೂ ಯಾವ್ದು ಕಾಂಪ್ಲಿಕೇಶನ್ಸ್ ಬರಲಿಲ್ಲ, ಸಮಸ್ಯೆಗಳಾಗ್ಲಿಲ್ಲ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಲ್ಲ. ಮೊದಲನೇದಾಗಿ ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ, ನಾನು ಬೆಂಗಳೂರಲ್ಲಿ ಅಂದ್ರೆ ನಮ್ಮ ಮಗು ಜಸ್ಟ್ 2 ವರ್ಷ ಆಗಿತ್ತು ಅಷ್ಟೇ, ತುಂಬಾ ಏನು ವರ್ಷ ಆಗಿರ್ಲಿಲ್ಲ ಮದುವೆ ಆಗಿ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಬೇಬಿನ. ಅದೇ ಸಮಯದಲ್ಲಿ ಒಬ್ಬ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಿ. ಅವರು ನಮಗೆ ರಾಂಗ್ ಗೈಡ್ ಮಾಡಿಬಿಟ್ಟು ಅದೇನೋ ಒಂದು ಪ್ರಾಬ್ಲಮ್ ಆಯಿತು. ಆ ಪ್ರಾಬ್ಲಮ್ ಇಂದ ನಮ್ಗೆ ಒಂಚೂರು ಬೇಜಾರು ಆಯಿತು. ಯಾರನ್ನ ನಂಬೋದಪ್ಪ ಈ ಡಾಕ್ಟರ್ಸ್ಗಳೆಲ್ಲ ಈ ಥರ ಮಾಡಿದ್ರೆ ಅನ್ನೋದೊಂದು ಮಾತು ಬಂತು. ಆವಾಗ ನಮಗೆ ಸರ್ ಸಜೆಸ್ಟ್ ಮಾಡಿದ್ರು, ನೀವು ಸ್ಪಿರುಲಿನಾ ತಗೊಳಕ್ ಶುರು ಮಾಡಿ ಅಂತ. ನಮ್ಮ ಆರವ್ ಹುಟ್ಟೋ ಮುಂಚೆ ಇದು. ಆ ಸ್ಪಿರುಲಿನಾವನ್ನು ಇಬ್ರು ತಗೊಳಕ್ ಶುರು ಮಾಡಿದ್ವಿ, ನಾನು ಮತ್ತು ನನ್ನ ಮಿಸಸ್ ಇಬ್ರು ತಗೊಳಕ್ ಶುರು ಮಾಡಿದ್ವಿ. ಅದಾಗಿ ಒಂದು 2 ಮಂತ್ಸಲ್ಲೇ ನನ್ನ ಮಿಸಸ್ ಪ್ರೆಗ್ನೆಂಟ್ ಆದ್ಲು. ಅಷ್ಟೇ 2 ಮಂತ್ಸಲ್ಲೇನೆ ಅದರದ್ದು ಎಫೆಕ್ಟ್ ನಮಗೆ ಅವಾಗಲೇ ಗೊತ್ತಾಯ್ತು, ಇದರಿಂದ ತುಂಬಾ ಹೆಲ್ಪ್ ಆಗತ್ತೆ ಅನ್ನೋದು. ಅದು ಕಂಟಿನ್ಯೂ ಆಗಿ ಬರೀ ಸ್ಪಿರುಲಿನಾ ಮಾತ್ರ ತಗೊಂಡಿದ್ದಾಳೆ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸ್ಪಿರುಲಿನಾ ಬಿಟ್ಟು ಬೇರೆ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡಿರಲಿಲ್ಲ ನಿಜ ಹೇಳ್ಬೇಕಂದ್ರೆ. ಆದ್ರೂ ಕೂಡ ನಮ್ಮ ಫಸ್ಟ್ ಮಗ ಆರವಂದು ಬೆಳವಣಿಗೆ ತುಂಬಾ ಚೆನ್ನಾಗಿತ್ತು, ಒಂದು ಡೆಲಿವರಿ ಆಯ್ತು. ಆದ್ರೆ ಕೆಲವೊಂದು ಕಾಂಪ್ಲಿಕೇಶನ್ಸ್ ಇತ್ತು BP-ಯಲ್ಲಿ, ಆಮೇಲೆ ಅವ್ರಿಗೆ ಥೈರಾಯ್ಡ್ದು ಅದು ಸ್ವಲ್ಪ ಪ್ರಾಬ್ಲಮ್ ತೋರಿಸುತ್ತು, ಜಾಸ್ತಿ ಏನಲ್ಲ. ಒಂದನೇದು ಡೆಲಿವರಿ ಆದ್ಮೇಲೆ ಈಗ ನಂದು 2ನೇ ಬೇಬಿ ಲಹರಿ ಅಂತ ಮಗಳು. ಅವಳಿಗೆ ನೋಡಿ, ನನ್ನ ಮಿಸ್ಸಸ್ RG GL ಮತ್ತೆ ಇತರ ಪ್ರಾಡಕ್ಟ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಿದ್ಲು, ಟೀ ಕಾಫಿ ಇದನ್ನೆಲ್ಲ ಸೇವನೆ ಮಾಡೋದ್ರಿಂದ ಅವಳಿಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ತರಹದ ಕಾಂಪ್ಲಿಕೇಶನ್ಸ್ ಇರಲಿಲ್ಲ. ಆರಾಮಾಗಿ ಅವಳದು ಪ್ರೆಗ್ನೆನ್ಸಿ ಆಯ್ತು. ಆಮೇಲೆ ಪಾಪು ಎಲ್ಲ ಹೆಲ್ದಿ ಇದೆ, ಆರಾಮಾಗಿದ್ದಾಳೆ, ಖುಷಿ ಆಗಿದ್ದಾಳೆ. ನಮಗೆ ಖುಷಿ ಆಗುತ್ತೆ, ಅದಕ್ಕೆ ನಾವು DXN ಬೇಬಿ ಅಂತ ಕರಿತಾ ಇದೀವಿ ಅವಳಿಗೆ. ಸೊ ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ, ಒಳ್ಳೇದನ್ನ ನಾವು ಅಕ್ಸೆಪ್ಟ್ ಮಾಡೋದು ಬೇಗ ಮಾಡಬೇಕು. ಲೇಟ್ ಆಗಿ ಮಾಡಿದ್ರೆ ಅದ್ರದ್ದು ವ್ಯಾಲ್ಯೂಸ್ ಕಡಿಮೆ ಆಗುತ್ತೆ. ಒಂದು ಅಷ್ಟರಲ್ಲಿ ನಿಮ್ಮ ಬಾಡಿನ ಹಾಳಾಗಿರುತ್ತೆ. ಇದನ್ನೆಲ್ಲ ನಾವು ವಿಚಾರ ಮಾಡಬೇಕಾಗಿದ್ದು. ದಯವಿಟ್ಟು ಎಲ್ಲರೂ ಅದನ್ನ ವಿಚಾರ ಮಾಡಿ ಈ ಪ್ರಾಡಕ್ಟ್ಸ್ಗಳನ್ನ ದಯವಿಟ್ಟು ಎಲ್ಲರೂ ಯೂಸ್ ಮಾಡಕ್ ಶುರು ಮಾಡಿ. ಈ ತರ ಪ್ರಾಬ್ಲಮ್ಸ್ ಇರೋರಿಗೆ ಇದನ್ನ ಸಜೆಸ್ಟ್ ಮಾಡಿ, ಇಲ್ಲ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸರ್ ನಂಬರ್ ಎಲ್ಲ ವಿಡಿಯೋದಲ್ಲೂ ಅವ್ರ ನಂಬರ್ ಅವರು ಪ್ರೆಸೆಂಟ್ ಮಾಡ್ತಾನೆ ಇದ್ದಾರೆ. ನಂಬರ್ಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಅವ್ರ ಕೇಳಿ ಸಜೆಸ್ಟ್ ಮಾಡ್ತಾರೆ. ಇಲ್ಲ ಇನ್ನೂ ಅವ್ರಿಗೆ ಗೊತ್ತಿರೋರು ತಿಳಿದವ್ರನ್ನು ಕೇಳ್ಬಿಟ್ಟು ಬೇಕಾದ್ರೆ ನಾವು ಹೇಳೋಣ. ಎಲ್ರಿಗೂ ನಾವು ಹೆಲ್ಪ್ ಮಾಡೋಕ್ಕೆ ಇಲ್ಲಿರೋದು. ದಯವಿಟ್ಟು ಅದನ್ನ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಸರ್. ಭಾಳ ಸಂತೋಷ. ನಾವು ಕೆಲವು ಜನ ಸೇರಿಕೊಂಡು ಈ ಹೆಲ್ತ್ ರೆವಲ್ಯೂಷನ್ ಅಂತ ಮಾಡ್ತಾ ಇದ್ವಿ, ಆರೋಗ್ಯ ಕ್ರಾಂತಿ ಅಂತ ತಿಳ್ಕೊಂಡು. ಅದರೊಳಗೆ ಇವರು ಕೂಡ ಒಬ್ಬರು. ಇವರಿಗೆ ಆರಂಭದೊಳಗೆ ಇವ್ರಿಗೂ ಕೂಡ ನಂಬಿಕೆ ಇರಲಿಲ್ಲ, ಅವರೇ ಹೇಳಿದ್ರಲ್ಲ ಆ ಥರ. ಆದರೆ ಬರ್ತಾ 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 ಇದನ್ನ ಯಾವಾಗ ಅವರು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರು, ಅವಾಗ ಅದರ ನಿಜವಾದ ಲಾಭ ಗೊತ್ತಾಯಿತು ಅವರಿಗೆ. ಆ್ಯಂಡ್ ಆಮೇಲೆ ಈಗ ಅವರು ಮನೆಯೊಳಗೆ ಎಲ್ಲರೂ ಬಳಸ್ತಾರೆ. ಇವ್ರ ಮಿಸ್ಸಸ್ಸು, ಮಕ್ಕಳು, ಎಲ್ರಿಗೂ ಪ್ರತಿಯೊಬ್ಬರಿಗೂ ಪ್ರತಿಯೊಂದು. ಈಗ ಮಕ್ಕಳಿಗೆ ಕೋಕೋಜಿ ಅಂತ ಹೇಳಿದರು, ಈಗ ಹಾರ್ಲಿಕ್ಸು, ಬೋರ್ನಿಟಾ ಅವೆಲ್ಲ ತಗೋತೀವಲ್ಲ ಆ ಥರ. ಅವುಗಳಿಗಿಂತಲೂ ಒಂದಷ್ಟು ಚೆನ್ನಾಗಿನೇ ಅದ, ಮತ್ತು ಬೆಳಗ್ಗೆ ಇದು ಆರ್ಗ್ಯಾನಿಕ್ ಆಗ್ಯದ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಕೋಕೋಜಿ ಸಣ್ಣ ಮಕ್ಕಳಿಗೆ ಭಾಳ ಒಳ್ಳೆಯದು. ಆಮೇಲೆ ಅವರು ವರ್ಜಿನ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀವಿ ಅಂತ ಹೇಳಿದರು. ಅದು ನೋಡ್ರಿ, ವರ್ಜಿನ್ ಕೊಕೊನಟ್ ಆಯಿಲಲ್ಲಿ ಲ್ಯಾರಿಕ್ ಆ್ಯಸಿಡ್ ಅಂತ ತಿಳ್ಕೊಂಡು ಒಂದು ಅಂಶ ಇರ್ತದೆ, ಅದು ತಾಯಿಯ ಎದೆ ಹಾಲಿನಲ್ಲಿ ಮಾತ್ರ ಇರ್ತದೆ ಅಂತ ಹೇಳ್ತಾರೆ. ಆಮೇಲೆ ಅವರು ರೈಸ್ ಬ್ರೈನ್ ಆಯಿಲ್ ಅಂತ ಹೇಳಿದರು. ರೈಸ್ ಬ್ರೈನ್ ಆಯಿಲ್ ಏನಪ್ಪ ಅಂದ್ರೆ ಅದು ಅಡಿಗೆ ಆಯಿಲ್, ಕುಕ್ಕಿಂಗ್ ಆಯಿಲ್, ಅಡಿಗೆ ಮಾಡ್ಲಿಕ್ಕೆ ಬಳಸ್ತಕ್ಕಂಥ ತಿನ್ನು ಎಣ್ಣೆ. ಅದು ಭಾಳ ಇತ್ತೀಚೆಗೆ ಅವರು ನಮ್ಮ DXN ಕಂಪ್ನಿಯವರು ತೆಗೆದಿದ್ದಾರೆ. ಭಾಳ ಶುದ್ಧವಾಗಿದೆ, ಆರ್ಗ್ಯಾನಿಕ್ ಆಗಿದೆ, ಹೆಲ್ತಿಗೆ ಭಾಳ ಅನುಕೂಲಕಾರಿಯಾಗಿದೆ. ಆಮೇಲೆ ಅಂಥ ಪದಾರ್ಥಗಳನ್ನು ತಾವೆಲ್ಲ ಬಳಸಬೇಕು ಅನ್ನೋದು ಅವರ ಅಭಿಪ್ರಾಯ, ಮತ್ತು ನಮ್ಮದು ಕೂಡ. ಜನರಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತಿದ್ರೆ ಒಂದೆರಡು ಮಾತು ಹೇಳ್ಬೋದು ತಾವು. ಅದೇ ಎಲ್ರಿಗೂ ಪದೇ ಪದೇ ಅದೇ ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ಈಗಿನ ಜಮಾನದಲ್ಲಿ ನಾವು ಎಲ್ಲ ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಗಳನ್ನ ನೋಡ್ತಾ ಇದ್ದೀವಲ್ಲ, ಅದಕ್ಕೆ ಇದು ಮಾರ್ಕೆಟಲ್ಲಿ ನಮಗೆ ಅವೈಲೇಬಿಲಿಟಿ ಇರೋದೇ ಒಂದು ನಮ್ಮ ಪುಣ್ಯ ಅನ್ಬೋದು. ಅದಕ್ಕೋಸ್ಕರ ನಾವು ಜಾಸ್ತಿ ಲೇಟ್ ಮಾಡಿದಷ್ಟು ನಾವು ಒಂದು ಪಾತಾಳಕ್ಕೆ ಹೋಗ್ತೀವಿ ಅನ್ನೋದೊಂದು ಅದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ಹೆಲ್ತ್ ಹಾಳಾಗೋದಾಗಲಿ, ಮತ್ತು ಸಮಾಜದಲ್ಲಿ ನಾವು ಒಂದು ಒಳ್ಳೆ ಇದರಲ್ಲಿ ಇರಬೇಕು ಅಂತ ಅಂದರೆ ನಮ್ಮ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ
ಈ ಒಳ್ಳೆ ಮಾರ್ಗದಲ್ಲಿ ನಾವು ನಡಿಬೇಕು. ಅದು ಅದರಲ್ಲಿ ಇದು ಒಂದು ಕೂಡ ನಾವು ಒಳ್ಳೇದನ್ನ ಯೂಸ್ ಮಾಡ್ತಾ ಹೋದಂಗೆ ನಮ್ಮ ಆರೋಗ್ಯ ಸುಧಾರಿಸುತ್ತೆ, ನಮ್ಮ ಪರಿಸರ ಸುಧಾರಿಸುತ್ತೆ, ನಮ್ಮ ಸುತ್ತಮುತ್ತಲವ್ರಿಗೆಲ್ಲ ದಯವಿಟ್ಟು ನಾವು ಹೇಳಬೇಕು. ಯಾಕಂದ್ರೆ ಒಳ್ಳೇದನ್ನ ಹೇಳೋದು ತುಂಬಾ ಕಡಿಮೆ ಜನ, ಬರೀ ಕೆಟ್ಟದಕ್ಕೆ ಪ್ರಚಾರ ಜಾಸ್ತಿ ಕೊಡೋದ್ರಿಂದ ಕಲ್ಮಶವಾಗಿದೆ ಇವತ್ತಿನ ಪ್ರಪಂಚ. ದಯವಿಟ್ಟು ಎಲ್ರು ಈ ಒಳ್ಳೇದನ್ನ ಎಲ್ರಿಗೂ ಹೇಳಿ, ನೀವು ಒಳ್ಳೇದನ್ನ ಫಾಲೋ ಮಾಡಿ, ಇದು ಒಳ್ಳೇದಿದೆ, ದಯವಿಟ್ಟು ಈ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿ ಅಂತ ಹೇಳ್ತಾ ನನ್ನ ಮಾತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗ್ರಿ, ಬೇರೆದವ್ರಿಗೂ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಹೇಳ್ರಿ, ಆಮೇಲೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್.